ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುಗಟೂರು ಗ್ರಾಮದಲ್ಲಿ ಶ್ರೀ ತ್ಯಾಗರಾಜರ 24 ಗಂಟೆಗಳ ಸಂಗೀತ ಮಹೋತ್ಸವ, ಗುರುಪೂರ್ಣಿಮಾ ಸಂಭ್ರಮ. ಸವಿತಾ ಸಮಾಜ ಕಲಾವಿದರ ಸಂಘ ಆಶ್ರಯದಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮಯ್ಯ ಸ್ವಾಮಿ ಮಠದ 6ನೇ ವರ್ಷದ ಗುರುಪೂರ್ಣಿಮಾ ಮತ್ತು ಸದ್ಗುರು ಶ್ರೀ ತ್ಯಾಗರಾಜರ ಸಂಗೀತ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು, ಸಮಾಜ ಸೇವಕರಾದ CMR ಶ್ರೀನಾಥ್, ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದ ಗೋನಾಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಹೊಸಕೋಟೆ ಡಾಕ್ಟರ್ ಲಕ್ಷ್ಮಿ, ಶಾಲಿನಿ, ಸುಗಟೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ನಾರಾಯಣಗೌಡ, ಸೊಸೈಟಿ ಸದಸ್ಯರಾದ ನಾಗೇಶ್ ಶೆಟ್ಟಿ, ಗೌಡಳ್ಳಿ ಗೋಪಾಲಪ್ಪ, ನಾದಸ್ವರ ವಿದ್ವಾನ್ ಮಂಜು, ಲಕ್ಷ್ಮೀನಾರಾಯಣ, ಸಂಘದ ಅಧ್ಯಕ್ಷರಾದ ಎನ್ ಚಂದ್ರಪ್ಪ, ನಾಗರಾಜಪ್ಪ, ಮಂಜುನಾಥ್, ಎಂ ಶ್ರೀನಿವಾಸ್, ಎನ್ ಸುಬ್ರಹ್ಮಣಿ, ನಾದಸ್ವರ ವಿದ್ವಾನ್ ಮಂಜು, ಲಕ್ಷ್ಮೀನಾರಾಯಣ, ಸುಗಟೂರು ಗ್ರಾಮದ ಹಲವಾರು ಮುಖಂಡರುಗಳು, ಸುತ್ತಮುತ್ತಲು ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಎಲ್ಲರೂ ಆಗಮಿಸಿದಿರಿ, ಪತ್ರಕರ್ತರು ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ನಮ್ಮ ವಿಜಯ ಕರ್ನಾಟಕ, ಕನ್ನಡಪ್ರಭ, ನಮ್ಮ ಅಣ್ಣ ಸರ್ ಎಂತ ಚಾನಲ್ ಪಂಚ್ ಟಿವಿ ಎಲ್ಲ ಗೆಳೆಯರು ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ ಶ್ರೀನಾಥ ಏನಾರ ಮಾಡಬೇಕು ಅಂತ ಹಾಗೇನೆ ಅನೇಕರು ಹಿರಿಯರು ಬಂದಿದ್ದೀರಿ. ನಮ್ಮ ಸುಧಾಮಾಚಾರ ಆಗಿರ್ಬೋದು, ಎಲ್ಲ ಗೆಳೆಯರು ಯಾರ್ಯಾರು ದೇವಸ್ಥಾನಕ್ಕೆ ದುಡ್ದಿದ್ದೀರಿ, ನಿಮ್ಮೆಲ್ಲರಿಗೂ ನಮ್ಮ ಸವಿತಾ ಸಮಾಜದ ಪರವಾಗಿ ಏನಪ್ಪ ಪಾಪ ನಮ್ಮ ಹುಡುಗರು ಏನಾದ್ರು ತಪ್ಪು ಮಾತಾಡ್ಬಿಡ್ತೀವಿ ಅಂತ ಭಯ, ಅರೆ ನೀವು ಹೆದರಬೇಡಿ, ನಾನು ಇದ್ದೀನಿ ಅಂತ ಹೇಳಿದ್ರಿ. ಒಂದು ಬಾಂಧವರ ಪರವಾಗಿ ನಿಮ್ಮೆಲ್ಲರಿಗೂ, ಸುಗಟೂರಿಗೆ ಆಗಮಿಸಿದ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ನಮ್ಮ ರಾಜು ಆರ್ಟಿಸ್ಟ್, ಅವನು ದೊಡ್ಡ ಕಲಾವಿದ, ಇಲ್ಲೇ ಪಕ್ಕದಲ್ಲಿದ್ದಾನೆ. ಅನೇಕರು ಎಲ್ಲರಿಗೂ ಸಹ ನನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕದ ವಂದನೆ ಅಭಿನಂದನೆಗಳು. ನಾನು ಮತ್ತೆ ನಿಮ್ಮನ್ನು ಸಿಗ್ತೀನಿ ಮುಂದಿನ ವರ್ಷ. ನಮಸ್ಕಾರ. ಒಂದು ಸೆಕೆಂಡ್. ಗುರುಪೂರ್ಣಿಮಾ ಪ್ರಯುಕ್ತ ಇವತ್ತಿನ ದಿವಸ ಏನೇನು ಸೇವೆ ನಡೆದಿದೆ ಸರ್? ಗುರುಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಈ ನಮ್ಮ ಸವಿತಾ ಸಮಾಜಕ್ಕೆ ಇದು ದೊಡ್ಡದೊಂದು ನಾಡಿನ ಚರಿತ್ರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಸಮುದಾಯಕ್ಕೆ ಇದೊಂದು ದೊಡ್ಡ ಕೊಡುಗೆ. ಗುರುಕುಲ ಅನ್ನೋದು ನಮಗೆ ದೊಡ್ಡ ಹಾಗೆ ಬಂದಿರೋಂಥ ದಿನಗಳು. ಇವತ್ತು ಒಂದು ಸಂಗೀತ ಇರ್ಬೋದು ಅಥವಾ ಏನು ಇವತ್ತು ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಇವತ್ತು ನೋಡಿ, ಇಲ್ಲಿ ಕೋಲಾರ ಜಿಲ್ಲಾ ತಾಲೂಕು ಸುಗಟೂರು ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮ ಇವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲೆಯಲ್ಲೂ ಎಲ್ಲ ಕಡೆ ಇದು ಅನ್ವಯಿಸಬೇಕು. ಯಾಕೆಂದರೆ ನೋಡಿ, ಸತತವಾಗಿ ಮಾಡ್ಕೊಂಡ್ಬಂದಿರೋದು ನಮ್ಮ ಚಂದ್ರಣ್ಣವರು ಹಾಗೂ ನಮ್ಮ ಮಂಜಣ್ಣವರು, ಸಾಕಷ್ಟು ಹಿರಿಯ ಮುಖಂಡರು, ಇವತ್ತು ಬಂದಂಥ ಗಣ್ಯಾತಿ ವ್ಯಕ್ತಿಗಳು ಎಲ್ಲ ನನ್ನ ಜೊತೆ ಕೂತ್ಕೊಂಡಿದ್ದವರು ವೇದಿಕೆ ಮೇಲೆ, ಗಣ್ಯಾತಿ ಗಣ್ಯರು. ಇವತ್ತು ಇಲ್ಲಿ ನಡೆದಂಥ ಕಾರ್ಯಕ್ರಮ ಎಲ್ಲೋ ಒಂದು ಕಡೆ ವಿಧಾನಸೌಧ ಮುಂದೆ ದೊಡ್ಡ ಕಾರ್ಯಕ್ರಮ ನಡೆದು ಅನಿಸ್ತು. ಯಾಕೆ ಅಂದರೆ ಯಾವಾಗಲೂ ಸಿಂಪಲಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಿದ್ದೀವಿ. ಇವತ್ತಿನ ದಿನ ಇಡೀ ರಾಜ್ಯ ತಿರುಗಿ ನೋಡಬೇಕು ಆ ಥರ ಕಾರ್ಯಕ್ರಮ. ಇಡೀ ಕಲಾ ತಂಡಗಳು ಎಲ್ಲಿದ್ದರು, ಬೆಳಗ್ಗೆನಿಂದ ಸಂಜೆವರೆಗೂ, ಇದು 10 ಗಂಟೆ ಆಗ್ತಾಯಿದೆ ಸಮಯ. 10 ಗಂಟೆವರೆಗೂ ನಮ್ಮ ಸಂಗೀತ ನಾದ ನಾವು ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಹೊಸಕೋಟೆಯಲ್ಲೂ ಕೂಡ ಇವತ್ತು ಗುರುಪೌರ್ಣಮಿ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಲ್ಲಿ ಆಯಿತು. ಅಮೇರಿಕ ವಿಶ್ವವಿಖ್ಯಾತ ಜಾನಪದ ಕಲಾವಿದ ಗೋನಾಸ ಇವತ್ತು ದಿನ ಅದು ಆಯಿತು. ಮತ್ತು ನಮ್ಮ ಗುರುಪೌರ್ಣಮಿ ದಿವಸ ಸಾಯಿಬಾಬಾಗೆ ಸಾಕಷ್ಟು ಬೆಡ್ ಕ್ಯಾಂಪು ಮತ್ತು ಊಟದ ವ್ಯವಸ್ಥೆ ಸಾಕಷ್ಟು ಹೊಸಕೋಟೆ ತಾಲೂಕಲ್ಲಿ ನಮ್ಮ ಭಾವನವರ ಹೆಸರದಲ್ಲಿ ತುಂಬ ಅದ್ಭುತವಾದಂಥ ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸಿದ್ದೆ. ಇವತ್ತು ಸಾಕಷ್ಟು ಕಡೆ ನಾನಿವತ್ತು ಅನ್ನದಾನಕ್ಕೆ ನಾನು ಮುಂದಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫಸ್ಟು ಅನ್ನಪೂರ್ಣೇಶ್ವರಿ ನಮ್ಮ ತಾಯಿ ತಂದೆ ಮೊದಲು, ಆಮೇಲೆ ಅನ್ನಪೂರ್ಣೇಶ್ವರಿ ನಮ್ಮ ಕುಟುಂಬಗಳು, ನಮ್ಮ ಕಲಾವಿದರಿಗೆ ಸಾಕಷ್ಟು ಸ್ಫೂರ್ತಿ ಸಿಗಬೇಕು ಅಂತ ಹೇಳ್ತಾ, ಇಡೀ ರಾಜ್ಯದಲ್ಲಿ ನಮ್ಮ ಕಲಾ ತಂಡಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಹೋರಾಟಗಾರರಿಗೆ ಹಾಗೂ ನಮ್ಮ ರೈತ ಮುಖಂಡರು ಬಂದಿದ್ದು ಶ್ರೀನಿವಾಸಣ್ಣವರು, ಅವ್ರಿಗೂ ಸಹ ನಾನು ಸೇರಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದಾಗಬೇಕು, ಮುಂದಿನ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಹೇಳ್ತಾ ಸರ್, ಮಕ್ಕಳ ಮತ್ತು ರಕ್ಷಣಾ ಸಮಿತಿಯಿಂದ ಹೊಸಕೋಟೆಯಲ್ಲಿ ಆದಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನು 2 ಮಾತು ಹಿತನುಡಿಯಲ್ಲಿ ಮುಗಿಬೇಕು. ಯಾಕೆಂದರೆ ದೇವಸ್ಥಾನ ಎಲ್ಲರೂ ಕಟ್ಟೋಕ್ಕಾಗಲ್ಲ. ಸಾಯಿಬಾಬಾ ದೇವಸ್ಥಾನದ ಬಗ್ಗೆ 1-2 ಹಿತನುಡಿಗಳು. ಯಾಕೆಂದರೆ ಮೋಹನ್ ಸರ್ ಅನ್ನೋರು ಒಂದು ಸಾಯಿಬಾಬಾ ನಿರ್ಮಾಣವನ್ನು ತುಂಬ ಅದ್ಭುತವಾಗಿ
ಅನನ್ಯವಾಗಿ ನಮ್ಮ ಸವಿತಾ ಸಮಾಜಕ್ಕೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕು. ಆ ದೇವಸ್ಥಾನಕ್ಕೆ ನಮ್ಮ ಕೈಲಾದಂಥ ಒಂದು ಸೇವೆ ನಾವು ನಮ್ಮ ಸವಿತಾ ಸಮಾಜದವರು ಏನಿದ್ದೀವಿ ಇವತ್ತು ಇಲ್ಲಿ ಏನು ಒಗ್ಗಟ್ಟಿಂದ ಕಾರ್ಯಕ್ರಮ ನಡೆದಿದೆ ಅದೇ ಥರ ಮುಂದಿನ ದಿನಗಳಲ್ಲಿ ಅಲ್ಲೂ ನಡಿಬೇಕು. ಇವತ್ತು ಬ್ಲಡ್ ಕ್ಯಾಂಪ್ ಆಗಿದೆ, ಅನ್ನದಾನ ಆಗಿದೆ. ಅದು ಮೇನ್ ಮುಖಂಡರು ಬರಬೇಕಾಗಿತ್ತು ಇವತ್ತು. ಯಾಕೆಂದರೆ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ವಿ ಸದಾನಂದ ಅವರ ಕುಟುಂಬದವ್ರನ್ನೇ ಕರೆದಿದ್ರು. ಪಾಪ ಇವತ್ತು ಅವರ ಹೆಸರಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ನಡೆದಿದೆ. ಆ ಕುಟುಂಬದ ಮಗಳಾಗಿ ನಾನು ಆ ಮನೆ ಸೊಸೆಯಾಗಿ ನಾನು ಕೂಡ ನನ್ನ ಕೈಲಾದಂಥ ಒಂದು ಅಡವಿ ಸೇವೆ ನಾನು ಮಾಡಿದ್ದೀನಿ. ಸುಬ್ರಹ್ಮಣಿ ಅವರಿಗೆ ಗುರು ಪೌರ್ಣಮಿ ಅಂತ ಎಲ್ಲರಿಗೂ ಗೊತ್ತಿದೆ. ವೀರಬ್ರಹ್ಮಯ್ಯನವರ ಒಂದು ಆರಾಧನೆ, ಅವರವರ ಭಾವಕ್ಕೆ ಭಕ್ತಿಗೆ ರೀತಿಯನ್ನು ಶಿವಯೋಗಿ ಅಂತ. ಅಂದರೆ ಭಕ್ತಿ ಯಾರಿಗೂ ಬರಲ್ಲ. ಇವತ್ತು ಸವಿತಾ ಸಮಾಜದವರು ವೀರಬ್ರಹ್ಮಯ್ಯನವರ ಒಂದು ಸ್ಥಾನವನ್ನು ಕಟ್ಟಿ ಆರಾಧನೆ ಮಾಡ್ತಾರೆ ಅಂತಂದರೆ ನಾವು ವಿಶ್ವಕರ್ಮರು. ಈ ಧರ್ಮದಲ್ಲಿ ಹುಟ್ಟಿದಂಥವರು ಪರಮಾತ್ಮನ ಸೇವೆ ಮಾಡಿದವರು ಯಾರೂ ಸಹ ಬಡವರಲ್ಲ. ಇಲ್ಲಿ ಮಾತ್ರ ಪ್ರತಿ ವರ್ಷ ನನ್ನ ಅನ್ನದಾನ ಖಂಡಿತ ನಂದು ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಹೊಸಪೇಟೆಯ ಲಕ್ಷ್ಮೀ ಮೇಡಮ್ ಮತ್ತು ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ವೀರಬ್ರಹ್ಮಯ್ಯನವರ ಮಠದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲೂ ಅವರು ಈ ಕಡೆ ಸ್ವಲ್ಪ ಗಮನ ಕೊಟ್ಟು ನಮ್ಮ ಜೊತೆ ಇರಿ ಅಂತ ಕೋರ್ತಿದ್ದಾರೆ. ನಮ್ಮ ಗ್ರಾಮದ ಬೆರಳೆಣಿಕೆಯಷ್ಟು ಇರುವ ಸಂಖ್ಯೆಯಲ್ಲಿರುವ ಸವಿತಾ ಸಮಾಜದವರು ಇಂಥ ಒಂದು ಮಹತ್ ಕಾರ್ಯ ಮಾಡ್ತಾ ಇರೋದು ನಮ್ಮ ಗ್ರಾಮದ ಹೆಮ್ಮೆ. ಎಷ್ಟೋ ಗ್ರಾಮಗಳಲ್ಲಿ ಕುಡಿದು ತಿಂದು ಕೆಟ್ಟ ಕೆಲಸಗಳಲ್ಲಿ ತೊಡಗ್ತಾ ಇದ್ದಾರೆ. ಆದರೆ ನಮ್ಮ ಸವಿತಾ ಸಮಾಜದವರು ಇತರರಿಗೆ ಮಾದರಿಯಾಗಿ ಮೇಲ್ಪಂಕ್ತಿಯಾಗಿ ಖಾಲಿ ಕೈಯಲ್ಲಿ ಇವತ್ತಿಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಬರೀ ನಿರ್ಮಾಣ ಮಾಡಿ ಬಿಡಲಿಲ್ಲ, ಪ್ರತಿ ವರ್ಷ ಗುರುಪೂಜೆ ಕಾರ್ಯಕ್ರಮ, ಸಂಗೀತ ಸೇವೆ ನಿರಂತರವಾಗಿ 6ನೇ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಚೂಟೂರು, ಕೊಳಗನಹಳ್ಳಿ, ಬಂತಿಗಾನಹಳ್ಳಿ ಗ್ರಾಮಸ್ಥರು ಸಹ ಹೃದಯಪೂರ್ವಕವಾಗಿ ಆರ್ಥಿಕವಾಗಿ ತನು ಮನ ಧನದಿಂದ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮುಖ್ಯವಾಗಿ ನಮ್ಮ ಮಲ್ಲೆ ಸಾದೇಗೌಡರು ಅಂತ ಈ ಒಂದು ಬಿಲ್ಡಿಂಗಲ್ಲಿ ರಮೇಶ್ ಕುಮಾರ್ ಅವರ ಅನುದಾನ ತರಿಸಿ 10 ಲಕ್ಷ ಇನ್ನಾಕು ರಮೇಶ್ ಕುಮಾರ್ ಅವರು ಸವಿತಾ ಸಮಾಜ ಸಣ್ಣದಂತ ನೆಗ್ಲೆಕ್ಟ್ ಮಾಡದೆ ಅವ್ರ ಮೇಲೆ ನಂಬಿಕೆ ಇಟ್ಟು 10 ಲಕ್ಷ ಕೊಟ್ಟರು. ಅವ್ರು ಯಾವ ಖುಷಿಯಿಂದ ಕೊಟ್ಟರು. ಈ ಕಾರ್ಯಕ್ರಮ ಅದೇ ಥರ ಯಶಸ್ವಿಯಾಗಿತ್ತು. ಆಮೇಲೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಪುಣ್ಯ ಪೂಜ್ಯರು 4 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರು ಸಹ ನಮ್ಮೊಂದು ಸಂಸ್ಥೆ ಮತ್ತು ಬ್ರಹ್ಮಯ್ಯನ ಮಠ ಸುತ್ತೂರು ಗ್ರಾಮಸ್ಥರ ಪರವಾಗಿ ಯಾವತ್ತೂ ನಾವು ಚಿರಋಣಿ ಇರ್ತೀವಿ.